ಕೇಳಿ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇವರ ಪ್ರಾಯೋಜಿತ ಕಾರ್ಯಕ್ರಮ UAHS ನೇಗಿಲ ಮಿಡಿತ. ನನ್ನೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕರಿಸುತ್ತಾ, ನಾನು ಡಾಕ್ಟರ್ ಸುರೇಶ್ ನಾಯ್ಕ KP, ಕ್ಷೇತ್ರಾಧೀಕ್ಷಕರು, ಬೇಸಾಯಶಾಸ್ತ್ರ ವಿಭಾಗ, ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ, ಹೊನ್ನವಿಲೆ. ಇಂದಿನ ದಿನ ನಾನು ನಿಮಗೆಲ್ಲ ತಿಳಿಸಬೇಕೆಂದರೆ, ಅಧಿಕ ಇಳುವರಿ ಕೊಡುವ ರಾಗಿ ತಳಿ ML 365 ಬಗ್ಗೆ ನಿಮಗೆ ನಾನು ಸಂಕ್ಷಿಪ್ತವಾಗಿ ತಿಳಿಸಿಕೊಡುತ್ತೇನೆ. ಯಾಕೆಂದರೆ ಈ ರಾಗಿ ತಳಿಯು ಅತಿ ಹೆಚ್ಚು ಇಳುವರಿ, ಧಾನ್ಯದ ಇಳುವರಿ ಮತ್ತು ಅತಿ ಹೆಚ್ಚು ಒಣ ಹುಲ್ಲಿನ ಇಳುವರಿಯನ್ನು ಕೊಡುತ್ತದೆ. ರಾಗಿ ಇತ್ತೀಚಿನ ದಿನಗಳಲ್ಲಿ ನಮ್ಮ ದಕ್ಷಿಣ ಕರ್ನಾಟಕದ ಪ್ರಮುಖ ಆಹಾರ ಬೆಳೆಯಾಗಿದ್ದು, ಈ ಭಾಗದ ರೈತರು ಇದನ್ನು ಯಥೇಚ್ಛವಾಗಿ ಬೆಳೆಯುತ್ತಿದ್ದಾರೆ. ರಾಗಿಯ ನಾರಿನಾಂಶ ಹೆಚ್ಚಾಗಿರುವುದರಿಂದ ರಕ್ತದಲ್ಲಿನ ಸಕ್ಕರೆ ಪ್ರಮಾಣ ಬೇಗ ಹೆಚ್ಚುವುದನ್ನು ತಡೆಯುವುದರಿಂದ ಮಧುಮೇಹ ರೋಗಿಗಳಿಗೆ ರಾಗಿ ಅತ್ಯುತ್ತಮವಾದ ಆಹಾರವಾಗಿದೆ. ML 365 ರಾಗಿ ತಳಿಯು ಈ ಎಲ್ಲ ಗುಣಗಳನ್ನು ಹೊಂದಿರುವ ಜೊತೆಗೆ ಉತ್ತಮ ಇಳುವರಿ ಸಹ ಕೊಡುತ್ತದೆ. ಈ ಬೆಳೆಯನ್ನು ಖುಷ್ಕಿ ಬೇಸಾಯದಲ್ಲಿ ಒತ್ತಡ ಸಹಿಷ್ಣುತೆ ಮತ್ತು ಬರ ನಿರೋಧಕ ಶಕ್ತಿಯನ್ನು ಹೊಂದಿದ್ದಲ್ಲದ ಕಾರಣ ಖುಷ್ಕಿ ಬೇಸಾಯದ ಇಳುವರಿ ಕಡಿಮೆಯಾಗಿ ರೈತರು ರಾಗಿ ಇಳುವರಿಯಲ್ಲಿ ನಷ್ಟ ಅನುಭವಿಸುತ್ತಿದ್ದಾರೆ. ಅದಕ್ಕಾಗಿ ಕೃಷಿ ವಿಶ್ವವಿದ್ಯಾಲಯ GKVK ಬೆಂಗಳೂರು ಅನುವಂಶಿತ ಮತ್ತು ಸಸ್ಯತಳಿ ಶಾಸ್ತ್ರ ವಿಭಾಗದ ಖುಷ್ಕಿ ಬೇಸಾಯದಲ್ಲಿ ಒತ್ತಡ ಸಹಿಷ್ಣುತೆ ಮತ್ತು ಬರ ನಿರೋಧಕ ಶಕ್ತಿಯನ್ನು ಹೊಂದಿರುವ ಜೊತೆಗೆ ಕಡಿಮೆ ಮಳೆ ಬಿದ್ದರೂ ಸಹ ಅಧಿಕ ಇಳುವರಿ ಕೊಡುವ ರಾಗಿ ತಳಿ ML 365 ಅನ್ನು ಕರ್ನಾಟಕದಲ್ಲಿ 2008ರಲ್ಲಿ ಬಿಡುಗಡೆ ಮಾಡಲಾಯಿತು. ಯಾಕೆ ಈ ತಳಿಯ ಬೆಳಿಬೇಕು? ಇದರ ವಿಶಿಷ್ಟ ಲಕ್ಷಣಗಳೇನೆಂದರೆ, ಒತ್ತಡ ಸಹಿಷ್ಣುತೆ ಮತ್ತು ಬರ ನಿರೋಧಕ ಶಕ್ತಿಯನ್ನು ಹೊಂದಿದೆ, ಮತ್ತು ತೆನೆ ಬಡಿದ ಮೇಲೂ ಕಡಿಮೆ ಹೊಟ್ಟಿನೊಂದಿಗೆ ಅಧಿಕ ಕಾಳು ದೊರೆಯುತ್ತದೆ, ಗಟ್ಟಿಯಾಗಿರುವ ಕಾಂಡ, ಸಸ್ಯ ಬೀಳುವಿಕೆ ಕಡಿಮೆಯಾಗುತ್ತದೆ, ಮುದ್ದೆಯನ್ನು ಹೆಚ್ಚಿನ ದಿನವರೆಗೂ ಶೇಖರಿಸಬಹುದು. ಇಳುವರಿ ಖುಷ್ಕಿ ಧಾನ್ಯದಲ್ಲಿ 10 ರಿಂದ 15 ಕ್ವಿಂಟಾಲ್ ಪರ್ ಎಕರೆಗೆ, ನೀರಾವರಿಯಲ್ಲಿ ಧಾನ್ಯ 15 ರಿಂದ 20 ಕ್ವಿಂಟಾಲ್ ಪರ್ ಎಕರೆಗೆ ಪಡೆಯಬಹುದು. ಹೆಚ್ಚಿನ ಸಂಖ್ಯೆಯಲ್ಲಿ ತೆಂಡೆಗಳನ್ನು ಮತ್ತು ಮೇವಿನ ಇಳುವರಿ 25 ರಿಂದ 30 ಕ್ವಿಂಟಾಲ್ ಪರ್ ಎಕರೆಗೆ ನಾವು ಪಡೆಯಬಹುದು. ಬೇಸಾಯಕ್ಕೆ ಬೇಕಾಗುವ ಸಾಮಗ್ರಿಗಳೇನು? ಪ್ರತಿ ಎಕರೆಗೆ ಬಿತ್ತನೆ ಬೀಜ, ನಾಟಿ ಬೆಳೆಗೆ 2 kg, ಕೂರಿಗೆ ಬಿತ್ತನೆ ಮಾಡೋದಾದರೆ 5 kg ಬೀಜ ಬೇಕಾಗುತ್ತದೆ. ಬಿತ್ತನೆ ಕಾಲ ಸಾಮಾನ್ಯವಾಗಿ ಬೀಜವನ್ನು ಮುಂಗಾರಿನಲ್ಲಿ ಅಂದರೆ ಜೂನ್ನಿಂದ ಅಕ್ಟೋಬರ್ ತಿಂಗಳು ಹಾಗೂ ಬೇಸಿಗೆಯಲ್ಲಿ ಫೆಬ್ರವರಿಯಿಂದ ಮೇ ನೀರಾವರಿಯಲ್ಲಿ ಬಿತ್ತನೆ ಮಾಡಬಹುದು. ಅಂತರ 30 ಸೆಂಟಿಮೀಟರಿಂದ 10 ಸೆಂಟಿಮೀಟರ್ ಅಂತರ ಇರಬೇಕು. ಕೊಟ್ಟಿಗೆ ಗೊಬ್ಬರ 3 ಟನ್ ಪರ್ ಎಕರೆಗೆ ನಾವು ಹಾಕಬೇಕಾಗುತ್ತದೆ. ಮತ್ತು ಹಾಗೆ ರಾಸಾಯನಿಕ ಗೊಬ್ಬರನೂ ಕೊಡಬೇಕಾಗುತ್ತೆ. ರಾಸಾಯನಿಕ ಗೊಬ್ಬರ ಖುಷ್ಕಿಗೆ ಆದರೆ 20, 16, 16 ಸಾರಜನಕ, ರಂಜಕ, ಪೊಟ್ಯಾಷಿಯಮನ್ನು ನಾವು ಪ್ರತಿ ಎಕರೆಗೆ ಕೊಡಬೇಕು. ನೀರಾವರಿಗಾದರೆ 40, 20, 20 ಕಿಲೋಗ್ರಾಮ್ ಸಾರಜನಕ, ರಂಜಕ, ಪೊಟ್ಯಾಷಿಯಮನ್ನು ನಾವು ಕೊಡಬೇಕು. ಬಟ್ ಅದರಲ್ಲಿ 50% ಸಾರಜನಕ, 100% ರಂಜಕ ಮತ್ತು 100% ಪೊಟ್ಯಾಷ್ ಬಿತ್ತನೆ ಸಮಯದಲ್ಲೇ ಹಾಕಬೇಕು. ಮತ್ತು ಉಳಿದ 50% ಸಾರಜನಕ ಬಿತ್ತನೆಯಾದ 30 ದಿನಗಳ ನಂತರವಾಗಿ ಹಾಕಬೇಕು. ಬಿತ್ತನೆ ಹೇಗೆ ಮಾಡಬೇಕು ಅಂತ ಅಂದರೆ, ಬೀಜವನ್ನು ರಾತ್ರಿ ಇಡೀ ನೆನೆಸಿಡಬೇಕು. ನೆನೆಸಿಟ್ಟಂಥ ಬೀಜವನ್ನು ಮರುದಿನ ನಾವು ಅದನ್ನೇ ಬಿತ್ತನೆ ಮಾಡಬೇಕು. ಬಿತ್ತನೆಯಾದ 10 ದಿವಸಗಳಲ್ಲಿ ಹೆಚ್ಚಾಗಿ ಬೆಳೆದಿರುವ ಗಿಡಗಳನ್ನು ಕೀಳಬೇಕು ಮತ್ತು ಮೊಳಕೆ ಬರದ ಸ್ಥಳದಲ್ಲಿ ಸಸಿಯನ್ನು ನಾವು ಅಲ್ಲೇ ನಾಟಿ ಮಾಡಬೇಕು. ಕಳೆ ನಿಯಂತ್ರಣ ಹೇಗೆ ಮಾಡಬೇಕು? ಕಳೆ ನಿಯಂತ್ರಣ ಹೇಗೆಂದರೆ, ಬಿತ್ತನೆಯ 20 ದಿವಸಗಳ ನಂತರ ಒಮ್ಮೆ ಕೈ ಕಳೆ ಮಾಡಬೇಕು ಮತ್ತು ಎಡೆಕುಂಟೆ ಸಹಾಯದಿಂದ ಅಂತರ ಬೇಸಾಯ ಮಾಡೋದ್ರಿಂದ ನಾವು ಕಳೆಗಳನ್ನು ಕಂಟ್ರೋಲ್ ಮಾಡ್ಬೋದು. ಹೀಗೆ ಮಾಡೋದ್ರಿಂದ ನಾವು 80-90% ಕಳೆ ನಿಯಂತ್ರಿಸಬಹುದು. ಹಾಗೆ ನಾವು ಎಡೆಕುಂಟೆ ಹೊಡೆಯೋದ್ರಿಂದ ಹೆಚ್ಚಿನ ಕವಲೊಡೆಯುವಿಕೆ ಮತ್ತು ಉತ್ತಮ ಬೇರಿನ ಬೆಳವಣಿಗೆ, ಗಾಳಿ ಆಡುವಿಕೆ, ಹೆಚ್ಚಿನ ಗಿಡಗಳನ್ನು ಸಮೃದ್ಧಿಯಾಗಿ ಬೆಳೆಯಲು ಸಹಕರಿಸುತ್ತದೆ. ಹಾಗಾಗಿ ನಾನು ರೈತರ ಬಾಂಧವರಿಗೆ ಕೇಳುವುದೇನೆಂದರೆ, ರಾಗಿ ಬೆಳೆಯನ್ನು ನೀವು ಬೆಳೆಯಬೇಕಂದ್ರೆ ಅಧಿಕ ಇಳುವರಿ ಕೊಡುವ ರಾಗಿ ತಳಿಯಾದ ML 365 ಅನ್ನೇ ಬೆಳೀರಿ ಮತ್ತು ಅತಿ ಹೆಚ್ಚು ಇಳುವರಿಯನ್ನು ಪಡೀರಿ ಅಂತ ತಿಳಿಸುತ್ತಾ, ರಾಗಿಯ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ನನ್ನನ್ನು ಸಂಪರ್ಕಿಸಬಹುದು. ನನ್ನ ಮೊಬೈಲ್ ನಂಬರ್ 9986409430. ಧನ್ಯವಾದಗಳು. ಇದುವರೆಗೆ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರಾಜೆಕ್ಟ್ವದ ಅಡಿಯಲ್ಲಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಕೃಷಿ ಮತ್ತು ಕೃಷಿ ಅವಲಂಬಿತ ವಿಷಯಗಳ ಜ್ಞಾನ ತುಂಬುವುದಕ್ಕಾಗಿಯೇ ಇರುವ ವಿಶೇಷ ಕಾರ್ಯಕ್ರಮ UAHS ನೇಗಿಲ ಮಿಡಿತ ಆಕಾಶವಾಣಿ ಭದ್ರಾವತಿ, ಚಿತ್ರದುರ್ಗ, ಮಡಿಕೇರಿ ಮತ್ತು ಮಂಗಳೂರು ಕೇಂದ್ರದಿಂದ ಏಕಕಾಲಕ್ಕೆ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ SM ಸುಧಾಕರ್. ನಿರ್ವಹಣೆ SR ಭಟ್.